ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫಸ್ಟ್ ಡೇ ಊಟಿಲಿ ನಂದು. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚರ್ಚ್ ಮತ್ತು ಟೌನ್ಗೆ ಹೋಗ್ತಾ ಇದ್ದೀವಿ. ಚರ್ಚಲ್ಲಿ ಸ್ಪೆಷಲ್ ಇದೆ ಗೈಸ್. ಏನಂದರೆ ಏಸು ಸತ್ತಾಗ ಅವ್ರ ಮೇಲೆ ಓದಿಸಿರೋಂಥ ಬಟ್ಟೆ, ರಿಯಲ್ ಬಟ್ಟೆ ಇದೆ ಗೈಸ್. ನೋಡೋಣ ಬನ್ನಿ, ಈ ವಿಡಿಯೋ ಪೂರ್ತಿ ನೋಡಿ ಗೈಸ್, ನಿಮಗೆ ಗೊತ್ತಾಗುತ್ತೆ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್. ಇದು ಫಸ್ಟ್ ಡೇ ಊಟಿಲಿ. ಸೊ ನೇಚರಿಂದ ಸ್ಟಾರ್ಟ್ ಮಾಡೋಣ ಅನಿಸ್ತು. ಸನ್ರೈಸ್ ಆಗೋ ಟೈಮಲ್ಲಿ ನಮಗೆ ನೈಟೆಲ್ಲ ಕರೆಕ್ಟಾಗಿ ನಿದ್ದೆ ಬರಲಿಲ್ಲ. ಸೊ ಹೊಸ ಜಾಗ ಅಲ್ವಾ, ಬೇಗನೆ ಇದ್ವಿ. ಸನ್ರೈಸ್ ಆಗೋದನ್ನು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಆ ಕ್ಲೈಮೇಟ್ ಆ್ಯಂಡ್ ಊಟಿ ವೆದರ್ ಸಖತ್ತಾಗಿತ್ತು. ಬನ್ನಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಹೇಳ್ತೀವಿ. ತುಂಬ ಟೈಮ್ ಆಗಿತ್ತು ಗೈಸ್, 1:30 ಆಗಿಬಿಡ್ತು. ಸೊ ಬನ್ನಿ ನೋಡೋಣ. ನಾವು ಸುತ್ತಾಡಕ್ಕೆ ಹೋಗ್ತಿದ್ದೀವಿ. ನಾವೆಲ್ಲರೂ ಸುತ್ತಾಡಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಎಲ್ಲರೂ ಹಾಯ್ ಮಾಡಿ. ಹಾಯ್ ಪವೇಕ, ಹಾಯ್ ಮಮ್ಮಿ, ಹಾಯ್ ಸುಮಾ, ಹಾಯ್ ಸುಮಾ. ನಮ್ಮ ಚಿಕ್ಕಮ್ಮನ ಮನೆ ಸ್ವಲ್ಪ ರೋಡಿಂದ ಕೆಳಗಡೆ ಇದೆ. ಸೊ ಪತ್ಕೊಂಡು ಮೇಲ್ಗಡೆ ಕಾರ್ ನಿಲ್ಸಿದ್ವಿ, ಎಲ್ಲ ಹೋದ್ವಿ, ಹೊರಟ್ವಿ. ಇವತ್ತು ನಮ್ಮ ಪ್ಲ್ಯಾನ್ ಚರ್ಚ್ಗೆ ಹೋಗೋಣ ಅಂತ ಇತ್ತು. ಸೊ ಟೌನ್ಗೆ ಹೋಗ್ಬೇಕು, ನೋಡೋಣ, ಟೈಮ್ ಇದ್ದರೆ ಹೋಗ್ತೀವಿ. ತುಂಬಾ ಟೈಮ್ ಆಗಿಬಿಟ್ಟಿತ್ತು ನಾವು ಮನೆಯಿಂದ ಹೊರಡ್ಬೇಕಾದ್ರೇ. ನಂದು ಅರ್ಕೆ ಇತ್ತು. ಸೊ ಅದಕ್ಕೆ ನಾನು ಕುಸಡಿ ಚರ್ಚ್ ಅಂತ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಏನೇ ಕೇಳ್ಕೊಂಡ್ರು ನೆರವೇರುತ್ತೆ ಅಂತ ನಂಬಿಕೆ. ಬಂದ್ವಿ ಗೈಸ್. ಇದು ಮಾತ್ರ ಕನ್ನಡದಲ್ಲಿ ಹೇಳ್ತೀಯಾ? ರೈಟ್ ಸೈಡ್ ಇದೆ ಎಲ್ಲ ಗೊತ್ತಿಲ್ಲ. ಹಿಂಗೆ ಹಚ್ಬಿಡು ಒಳಗೆ ಇಲ್ಲ ಹೋಗ್ಬೋದು. ಇಲ್ಲಿ ಹಿಂಗಣ ಹೋಗ್ಬೋದು. ಕೊರಿಯನ್ ಮ್ಯಾಕ್ ಮಾಡ್ತೀವಿ ನಾವು. ಹೋಗ್ತೀವಿ ಫಸ್ಟ್ ಏನಂಟಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಸೈಡ್ ಊರಿಂದ ನಾವು ಚರ್ಚ್ ಒಳಗಡೆ ಹೋದ್ವಿ ಗೈಸ್. ನಾನು ಊಟಿಗೆ ಬಂದಾಗೆಲ್ಲ ಚರ್ಚ್ಗೆ ಯಾವಾಗಲೂ ಬರ್ತಾನೆ ಇರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ನಾನು ಆವಾಗಲೇ ಹೇಳ್ದಾಗೆ ಏಸು ಸತ್ತಾಗ ಅವ್ರ ಮೇಲೆ ಹೊಚ್ಚಿದಂಥ ಬಟ್ಟೆನ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಕೂಡ ನನ್ನ ತಂಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದು ಹೆಂಗೆ, ಅದು ಮುಖ ಮತ್ತು ಕೈ ಕಾಲು ಅದೆಲ್ಲ ಎಷ್ಟು ನೀಟಾಗಿ ಅಲ್ಲಿ ಬರೆದಿದ್ದಾರೆ, ಯಾವುದ್ಯಾವುದು ಏನು ಅಂತ. ಸೊ ನನಗೆ ನನ್ನ ತಂಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ಲು. ತುಂಬ ಮೈ ಜುಮ್ ಅನಿಸುತ್ತೆ ಗೈಸ್ ಅದು ನೋಡಿದಾಗ. ನೀವು ಒಂದು ಸಲ ಬಂದು ಈ ಥರದನ್ನೆಲ್ಲ ನೋಡಿ ಗೈಸ್. ನೋಡು ಜೀಸಸ್ ಮುಖ ಸೈಡಲ್ಲಿ. ಹಾಂ, ಅವ್ರ ಮುಖ ಅದು ಜೀಸಸ್ ಮೇಕೆ ಸೀರೆ ಬಟ್ಟೆ ಇದು. ಅವ್ರು ಸೆತ್ತೋದ್ರಲ್ಲ, ಆಮೇಲೆ 3 ದಿವಸ ಆದ್ಮೇಲೆ ಜೀವಂತವಾಗಿ ಬಂದ್ರಲ್ಲ, ಆ ಬಟ್ಟೆ ಇದು. ಅದು ಇಲ್ಲಿ ಬಂದು ಮಾಡಿದವ್ರು ಯಾರು ಇಲ್ಲಿರೋದು ಅಲ್ಲಿ ಫುಲ್ ಎಕ್ಸ್ಪ್ಲನೇಷನ್ ಇತ್ತು ಏನಂತ. ನೋಡಿದ್ರಲ್ಲ ಗೈಸ್, ಏಸು ಸತ್ತಾಗ ಅವ್ರ ಮೇಲೆ ಹೊಚ್ಚಿದಂಥ ಬಟ್ಟೆ ರಿಯಲ್ ಬಟ್ಟೆ ಗೈಸ್ ಇದು. ನೀವು ಇದನ್ನು ನೋಡಬೇಕು ಅಂತ ಅಂದರೆ ಊಟಿಗೆ ಬಂದಾಗ ಈ ಪ್ಲೇಸ್ನ ವಿಸಿಟ್ ಮಾಡಿ. ನಿಮಗೆ ಈ ಪ್ಲೇಸ್ದು ಲೊಕೇಶನ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಗೈಸ್. ಈಗ ಅಲ್ಲಿ ಕಾಣಿಸಿದ್ರೆ ಗೈಸ್, ಅಲ್ಲಿಗೆ ಹೋಗಬೇಕು ನಾವು. ಹೋಗೋಣ. ಇಲ್ಲಿಂದ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂದರೆ ಗ್ರೀನರಿ ಎಲ್ಲ ಸೂಪರಾಗಿ ಕಾಣಿಸ್ತಿದೆ ಗೈಸ್. ಫೋಟೋ ತಗೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಈ ಜಾಗ. ಅಲ್ಲಿ ಎಂಟ್ರೆನ್ಸಲ್ಲಿ ಬರಬೇಕಾದ್ರೆ ಮರಗಳೆಲ್ಲ ಇದೆಯಲ್ಲ, ಅಲ್ಲೆಲ್ಲ ಫೋಟೋಸ್ ತಗೋಬೋದು, ಸಖತ್ತಾಗಿದೆ. ಇಲ್ಲಿ ಮೇಲ್ಗಡೆ ಹೋದರೆ ಅಲ್ಲೂ ಕೂಡ ಪ್ರೇಯರ್ ಮಾಡ್ಬೋದು ಕೂತ್ಕೊಂಡು ಪೀಸ್ಫುಲ್ಲಾಗಿ. ಅಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ಬಟ್ ಇದೂ ಪ್ರೇಯರ್ ಮಾಡೋ ಜಾಗನೇ ಅಷ್ಟೇ ಗೈಸ್. ನೋಡಿ ಕೋತಿ ಹಂಗೆ ಆಡ್ತಾಳೆ ನನ್ನ ತಂಗಿ ಅಂತ ಚೈಲ್ಡಂಗೆ.
ತುಂಬ ಚೆನ್ನಾಗಿದೆ ಗ್ರೀನರಿ ಮತ್ತು ಎಷ್ಟು ಪೀಸ್ಫುಲ್ಲಾಗಿದೆ ಅಂದರೆ ಪ್ಲೇಸ್ ತುಂಬ ಚೆನ್ನಾಗಿದೆ. ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಫ್ಲವರ್ ಸಿಕ್ತು ಕಿತ್ಕೊಂಡೆ ಚೆನ್ನಾಗಿತ್ತು ಅಲ್ವಾ ಕ್ಯೂಟಾಗಿ. ಬನ್ನಿ ಹೋಗೋಣ ಏನೈತೆ ನೋಡೋಣ. ಇಲ್ಲೆಲ್ಲ ಶಿಲ್ಬೆಗಳು ಅಂದರೆ ಥರ ನೋಡಿ, ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಯ್ತದೆ. ಇಲ್ಲಿ ನೋಡಮ್ಮ ಆಂಟಿ ಹೆಂಗೆ ಗೊತ್ತವ್ರೆ, ಕೇಳಿ ಇವರೇ ಊಟಿಲಿರೋರು ಇರ್ತಾನೆ ಏನು ಅಂತ ಕೇಳಿ ಹೇಳ್ತಾರೆ. ಏನಿದೆಲ್ಲ ಕಿರಣ ಹೇಳು. ಅವರ್ ಲೇಡಿ ಆಫ್ ಪಾಂಡಿ ನೋಡಿ, ನೀವು ಬಂದು ಇಲ್ಲಿ ನೀವೇ ನೋಡಿ ಗೊತ್ತಾಯ್ತದೆ. ಸ್ಟಾರ್ಟಿಂಗಿಂದನೇ ತೋರಿಸ್ಕೊಂಬಂದಿದ್ದೀನಿ. ಫಿಶ್ ಇಲ್ಲ. ಮಿರಾಕಲಸ್ ಮೆಡಲ್ ಅವರ್ ಲೇಡಿ ಆಫ್ ಲಾರ್ಡ್ಸ್, ಅವರ್ ಲೇಡಿ ಆಫ್ ಆಲ್ ನೇಷನ್, ಮಾರಿಯಾ ಬೊಂಬೈನ. ಅದು ಇವ್ರಿಗೆ ಸಿಕ್ಕಿದ ಬಟ್ಟೆ, ಇವ್ರಿಗೆ ಸಿಕ್ಕಿಲ್ಲ ಅಂತಲ್ಲ, ಇರೋ ಜಾಗದಲ್ಲಿ ತಗೊಂಡಿರೋದು. ಅದಕ್ಕೆ ಇಲ್ಲಿ ಕೇಳಿದ್ದೆಲ್ಲ ನೆರವೇರೋದು. ಇವಾಗ ಬಂದಿದ್ದೆ ಅದೇ ಯಾವಾಗಲೂ ಇದು ಬಂದು ಪ್ರೇಯರ್ ಮಾಡ್ತಾರೆ ಹಿಂದೂಸ್ ಎಲ್ಲ. ಇತ್ತೀಚೆಗೆ ಹಾಕಿರೋದು ಬಟ್ಟೆ. ಹೌದು, ಗೊತ್ತಿರಲಿಲ್ಲ. ಸಾಕಪ್ಪ ಸೂಪರ್ ಆಗೈತೆ ಚಪ್ಪಲಿ ತರ್ರನೇ ಹೇಳಿದೆ ರೀ. ಆ ಥರ ಮಮ್ಮಿ ನೋಡಿ ರಾಸ್ಕೊಂಡಿದ್ದೀನಿ ಅಂತ. ಕ್ಯಾಂಡಲ್ ಇಸ್ಕೊಂಬರೋಣ ಬನ್ನಿ. ಕ್ಯಾಂಡಲ್ ಅಲ್ಲತ್ತು ನಾನು ಅರ್ಕೆ ಓದ್ಕೊಂಡಿದ್ದೆ ಗೈಸ್, ಕ್ಯಾಂಡಲ್ ಹಚ್ತೀನಿ ಅಂತ 101 ಕ್ಯಾಂಡಲ್ನ. ಸೊ ಅದಕ್ಕೆ ಕ್ಯಾಂಡಲ್ ತೊಗೊಳಕ್ಕೆ ಬಂದಿದ್ವಿ ಗೈಸ್. ನನಗೆ ಅರ್ಕೆ ತೀರಿಸ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಗೈಸ್. ಏನಕ್ಕೆ ಯಾಕೆ ಓದ್ಕೊಂಡಿದೆ ಅಂತ ನೋಡಿ ಗೈಸ್, ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಗೈಸ್ ನಿಮಗೇನೆ. ಪ್ರೇಯರ್ ಮಾಡ್ಬಿಟ್ಟು ಬರಕ್ಕೆ ಹೋಯ್ತವ್ರ ಈಗ. ಕೂತ್ಕೋ. ಥ್ಯಾಂಕ್ಸ್ ಅಂತ, ಥ್ಯಾಂಕ್ಸ್ ಗಿವಿಂಗ್. ಪ್ರೇಯರ್ ಮುಗಿದು ಗೈಸ್, ಇವಾಗ ಕ್ಯಾಂಡಲ್ ಹಚ್ತಾ ಇದ್ದೀನಿ. ನೋಡಿ ಗೈಸ್, ಫುಲ್ ವೀಡಿಯೋ ನೋಡಿ ಏನಕ್ಕೆ ಅರ್ಕೆ ಹೊತ್ಕೊಂಡಿದೆ ಅಂತ ಹೇಳಿದ್ದೀನಿ. ನಿಜವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ, ಖಂಡಿತವಾಗ್ಲೂ. ಆಗಲ್ಲ, ಏನು ಮತ್ತೆ ಕೇಳಿ ನಿಂತ್ಕೊಳ್ಳಲ್ಲ. ಇರಿ ಬೇಕಾ ಇನ್ನೊಂಚೂರು ಬಿಡು. ಇವು ಅಳಿಸ್ಬಿಡ್ದು. ಇಟ್ಕೊ ಒಂದು ನಿಮಿಷ, ಇಟ್ಕೊ. ಇಲ್ಲ ನೀನೇ ಓಪನ್ ಮಾಡಿಕೊಡು. ಒಂದೊಂದಾತ ಎಲ್ಲಿ ಬೇಕಾದ್ರೂ ಹಸ್ಬೋದು ಅಂತಾನೆ ಹಾಕ್ತೀವಿ ಅಷ್ಟೇ. ಫೈನಲ್ ಒಂದಷ್ಟು ಸಾಕು ಎಲ್ಲ ಹಸ್ಕತ್ತ ಬೇಕಾ? ಒಂದಷ್ಟು ಸಾಕು ಬೇಕಾ? ಏನು ಪಟಾಕಿನ ಹಾಕಿರೋ ನೋಡಿ ತಕೋ. ಹಂಗೆ ಹಸ್ಬೇಕು ಕಣೀರಿ. ಒಂದು ಕ್ಯಾಂಡ್ಲ್ ಎತ್ಕೊಳ್ಳಿ. ಯಾಕೆ ಎಲ್ಲದಕ್ಕೂ ಹಸ್ಕೊಳ್ಬೇಕು. ಈಚೆಗೆ ಇದು ಮಾಡ್ಕೊತಾರೆ ಇವ್ರು ಪಡೆಯೋಕ್ಕೋಸ್ಕರ 101 ಕ್ಯಾಂಡಲ್ ಹಚ್ತೀನಿ ಅಂತ ನಾನು ಇಲ್ಲಿ ಬಂದು ಬೇಡ್ಕೊಂಡಿದ್ದೆ. ಇವತ್ತು ಇವ್ರ ಜೊತೆ ಬಂದು ಕ್ಯಾಂಡಲ್ ಹಚ್ಚಿ ಅರ್ಕೆನ ತೀರಿಸ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಅಲ್ವಾ? ಇಷ್ಟಪಡೋರು ಸಿಕ್ಕಾಗ ತಿರ್ಗ್ಸಿಂಗೆ ಬೇಕಾ? ಹಾಂ ಹಂಗೆ ಎಲ್ಲೆಲ್ಲಿಂದ ಬಂದವ ನೋಡಿ. ಇಂಥವ್ರನ್ನ ಪಡೆಯೋಕ್ಕೋಸ್ಕರ ನಾನು ಬಾಯ್ಸ್ಗೆ ಹಚ್ತಾ ಇದ್ದೀನಿ. ಇಲ್ಲ ಮಡಗ್ಲ ನಿಮಗೆ? ಹಾಂ ಮಾಡಿಬಿಡು. ಹಾಂ ಅಷ್ಟೇ ನೋಡಿ. ಅಯ್ಯೋ ಇನ್ನೊಂದು. ಹಾಂ ಇರೋರು ಹತ್ತಿಲ್ಲ. ನೀ ಅದೇ ತಿರ್ಸೋ ಹತ್ತತ್ತೆ ಕೈನಾ. ಹಾಂ
ಹ್ಞೂ ಅಷ್ಟೇನಾ? ಸಿಸ್ಕತ್ತಿದ್ದ ಎಲ್ಲ ದೇವರು ಒಂದೇ ದೇವರು. ತಗೋ ಕೊಡ್ತೀನಿ ತಗೋ ಮಡಿಕ ಬಂತವ. ಅಷ್ಟೇ ಬನ್ನಿ. ಅದೇ ನಿಮ್ಗೆ ಏನು ಅನ್ನಿಸ್ತು? ಅಂದರೆ ಯಾವ ಥರ ಈ ಥರ ನಾನು ಅರ್ಕೆ ಹೊತ್ಕೊಂಡಿದ್ದೆ ನಿಮಗೆ. ನನ್ನ ಜನ್ಮ ಮತ್ತೆ ನಾವಿವತ್ತು ನಾವಿಬ್ರು ಒಟ್ಟಿಗೆ ಎಸ್ತಾ ಇದ್ವಿ. ನನ್ನ ಜನ್ಮ ಸಾರ್ಥಕ ಆಯ್ತು ಅನಿಸ್ತು. ನನಗೋಸ್ಕರ ತಿಂತ ಇರ್ತೀವಿ ನನ್ನ ಪಡೆಯೋಕ್ಕೋಸ್ಕರ. ಹೌದ್ರಾ? ಮತ್ತೆ ಯಾವಾಗಲೂ ಯಾಕೆ ಬೈತೀರಾ ನನಗೆ? ಹೋದ್ರಿ ನೋಡಿದ್ರಲ್ಲ ಗೈಸ್, ನಾನು ಕರ್ಕೆ ಹೊತ್ಕೊಂಡಿದ್ದೆ ಅಂತ ಗೊತ್ತಾಯ್ತಲ್ವಾ? ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ ಗೈಸ್. ನಮ್ಮದು ಇಲ್ಲಿ ಪ್ರೋಗ್ರಾಮ್ ಮುಗೀತು ಗೈಸ್. ನೆಕ್ಸ್ಟ್ ನಾವು ಟೌನ್ಗೆ ಹೋಗ್ತಾಯಿದ್ವಿ. ಅಲ್ಲೇನೇನೇನು ತೋರಿಸ್ದೆ ಆ್ಯಂಡ್ ಅಲ್ಲೇನೇನು ಮಾಡ್ತೀವಿ ಅಂತ ನೋಡಿ ಗೈಸ್ ಮುಂದೆ. ಹಾಯ್ ಮಾಡಿ. ಹಾಯ್ ಏನಕ್ಕೆ ಹೂವು ಸುಮ್ಮನೆ ಇಟ್ಟು ಫೋಟೋ ತಗೋತಾರೆ ಅಂತ ಕುದುರೆ ಸೈಡಿಂಗ್ ಎಲ್ಲ ಮೇಲೆ ಉಯ್ಯಲೆ ಹೋಗೋದ ನಾಳೆ ಹೋಗೋದ ಬಿಡಿ ಹೋಗಕ್ಕಿಲ್ಲ ಈಗ ನಾಳೆ ಫುಲ್ ವೀಡಿಯೋ ಕೊಡ್ತೀವಿ. ಇವತ್ತು ಚರ್ಚ್ಗೆ ಹೋಗ್ತಾ ಇದ್ದೀವಿ, ನಾಳೆ ವೀಡಿಯೋ. ಓಕೆ ಬಬ್ಲು, ನಿಂಗೆ ಇಷ್ಟ ಆಯ್ತಾ? ನಿಂಗೆ ಇಷ್ಟ ಆಯ್ತಾ? ಡ್ಯಾನ್ಸ್ ಬಬ್ಲು, ಡ್ಯಾನ್ಸ್ ಬಬ್ಲು, ಡ್ಯಾನ್ಸ್ ಬಬ್ಲು. ಕುದುರೆ 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 ನೋಡ್ದಾ? ಹೋಗದಾ ಕುದುರೆ ಹತ್ರ ಹೋಗದಾ? ನಾಳೆ ಹೋಗದಾ? ಹೆಂಗ ಕುದುರೆ ಆಡದ? ಮನೆಗಳು ನೋಡಿ ಹೆಂಗೈತೆ. ಇದು ಬಸ್ ಸ್ಟ್ಯಾಂಡ್ ಹೋಯ್ತದೆ ತಾನೇ ಹಿಂದೆ? ಅದು ಗೊತ್ತಾಯ್ತು. ಇದು ಮಾರ್ಕೆಟ್ ರೋಡ್ ಅಲ್ವಾ? ಇದು ಫಸ್ಟ್ ವಾಚ್ ಕೊಟ್ಬಿಟ್ಟು ಹೊಟ್ಟೋಗದ. ನೋಡಿ ಮಾರ್ಕೆಟ್ ಬಂದಾಯ್ತು. ದಿಸ್ ಇಸ್ ದ ಮಾರ್ಕೆಟ್. ಹಾಯ್ ಮಾಡಿ ಕಿಶರಣ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಊಟಿ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಕ್ಲೋಸ್ ಅಪ್ ಅಲ್ಲಿ ಬರಬೇಡಿ. ಊಟಿ ಮಾರ್ಕೆಟ್ ನೋಡಿ ಹುಡುಗರು ಈ ಊರಲ್ಲಿ ಚೆನ್ನಾಗಿ ಇರ್ತಾರೆ, ಚೆನ್ನಾಗಿ ಇರ್ತದೆ. ಊಟಿ ಬಸ್ ಸ್ಟ್ಯಾಂಡ್ ನೋಡಿ. ಏ ಪವಿತ್ರ, ಇಂಟರ್ವ್ಯೂ ಕೊಡಿ. ಇಂಟರ್ವ್ಯೂ ಕೊಡ್ತೀರಾ? ಏ ಪವಿತ್ರ ಅವ್ರುಗಳೇ, ಮಮ್ಮಿ ಹಾಯ್ ಮಾಡಿ. ಮಮ್ಮಿ ಹಾಯ್ ಮಾಡಿ ಕೊಡು. ಮುಂದೆ ನೋಡ್ಕೊ. ನೋಡಿ ಐಬ್ರೋ ಮಾಡಿಸಿಲ್ಲ. ಐಬ್ರೋ ಕೊಡ್ತಾರೆ. ಬೇರೆ ಹೆಂಗೆ ತೆಗಿತದ್ದು? ನಾನು ಹಿಂದೆನೇ ಬರ್ತೀನಿ ಬಿಡಿ. ನಮ್ಮ ಆಂಟಿ ಹೆಂಗೆ ಅವಮಾನ ಮಾಡ್ಕೊಂಡು ನಾನೇ ಕಾಣ್ತೀನಂತೆ ಇಲ್ಲಿ ಮಾರ್ಕೆಟಿಗೆ ಕಾಣೋದಂತೆ. ಇವಾಗ ಬಂದು ಐಬ್ರೋ ಎಲ್ಲಿ ಶಾಪ್? ನೋಡಿ ನೀವು ಬೇರೆ ಮಾರ್ಕೆಟ್ ಬೇರೆ ಹೋಗಿ ನೀವು. ಇವ್ರು ಬಂದು ಎಲ್ಲಿ ಕರ್ಕೊಯ್ತಾರೆ ಅಂದರೆ ವಾಚ್ ರಿಪೇರಿ ಕೊಡೋಕ್ಕೆ ಕರ್ಕೊಯ್ತವ್ರೆ. ಬನ್ನಿ ಹೋಗಮ್ಮ. ನಾನು ವಾಚ್ ರಿಪೇರಿ ಕೊಡೋಕೆ ಬಂದಿದ್ರು ಗೈಸ್. ಒಂದಿನ ಬೇಕು ಅಂತ ಹೇಳಿದ್ರು. ನೋಡಿ ಮೈಸೂರಲ್ಲಿ ಎಲ್ಲ ವಾಚ್ ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ಕೊಟ್ಟಿದ್ದೀವಿ. ಇಂಥ ವಿಪರ್ಯಾಸ ನೋಡಿ. ಐಬ್ರೋ ಮಾಡಿಸೋದು ನೋಡಿ. ನಾನು ಮೈಸೂರಲ್ಲೆಲ್ಲ ಐಬ್ರೋ ಮಾಡಿಸೋದು, ಇಲ್ಲಿ ಬಂದು ಐಬ್ರೋ ಮಾಡಿಸ್ತೀನಿ. ನಂದು ಒಂಥರ ವಿಪರ್ಯಾಸ. ಅಯ್ಯೋ, ಇವೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಆಂಟೋನಿ ಚರ್ಚ್. ಇದು ಲಾಸ್ಟ್ ಚರ್ಚ್. ಇಲ್ಲಿ ಅರ್ಕೆನ ತೀರಿಸ್ಬಿಟ್ಟು ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನೋಡಿ ಗೈಸ್.
ಬಾ ನಮಗೆ ಹಾಕ್ಬಿಟ್ಟು ಹೋಗ್ಬೇಕು ಹೇಳ್ಬಿಟ್ರೆ ಇದಕ್ಕೆ ಬಿಟ್ಟು ಗೈಸ್ ಇವಾಗ ನೆಕ್ಸ್ಟ್ ನಾವು ಪ್ರೋಗ್ರಾಮ್ ಶಾಪಿಂಗ್ ಹೋಗ್ತಾ ಇದ್ದೀವಿ ಗೈಸ್. ಯಾಕೆಂದರೆ ನಾವು ಇದೇ ಫಸ್ಟ್ ಟೈಮ್ ನಮ್ಮ ಮದುವೆ ಆದಮೇಲೆ ಊಟಿಗೆ ಬರ್ತಾಯಿದ್ದು. ಸೊ ಅದಕ್ಕೆ ತುಂಬ ಹಿಂಸೆ ಮಾಡಿದ್ರು ಬಟ್ಟೆ ತೊಗೋಬೇಕು ಅಂತ. ಅದಕ್ಕೆ ನಾವು ಶಿವ ಟೆಕ್ಸ್ಟೈಲ್ಸ್ ಅಂತ ಊಟಿಲಿ ಹೋಗಿದ್ವಿ ಗೈಸ್. 3 ಜನಕ್ಕೂ ಶಾಪಿಂಗ್ ಮಾಡೋಕ್ಕೆ ನನ್ನ ಮಗನಿಗೆ ಕ್ಯಾಪು ಅವನಿಗೆ ಬಟ್ಟೆ ಅದೆಲ್ಲ ತೊಗೊಂಡ್ವಿ. ಬಟ್ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ ಗೈಸ್. ಆದರೆ ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ ಪರ್ಸ್ನಲಿ. ನಿಮಗೇನು ಅನ್ನಿಸ್ತು ಹೋಗಿ ನೋಡಿ ನೀವು ನನಗೆ ಕಾಮೆಂಟ್ ಮಾಡಿ ಗೈಸ್ ನಿಮಗೇನು ಅನ್ನಿಸ್ತು ಅಂತ. ಅಷ್ಟೇ ಗೈಸ್. ಹಿಂಗ ಬೇರೆ ಕಲರ್ ತಗೋ, ನನ್ನ ಸೆಲೆಕ್ಷನ್ ಅದು. ಇಲ್ಲಿ ಬಿಡಿ ಇದೇ ಕಲರು. ಬೇರೆ ತಗೋಬೇಕಂತ ಅವ್ರನ್ನ ಇಲ್ಲಿ ಬೇರೆ ಕಲರ್ ತಗೋಬೇಕಾ? ಆಂಟಿ ನಮ್ಮ ಈ ಥರ ದೊಡ್ಡ ಇದೆ. ಇಲ್ಲಿ ಗೊತ್ತಿಲ್ಲ ಆ ಕಡೆ. ಮಾಡಲಿಲ್ಲ, ಈಗ ಮಾಡು. ಊಟಿಲಿ ಐಸ್ ಕ್ರೀಮ್ ತಿನ್ನೋದೇ ಮಜಾ. ಬನ್ನಿ ಊಟಿಗೆ ಬಂದು ಐಸ್ ಕ್ರೀಮ್ ತಿನ್ನಿ. ಕಮ್ ಕಮ್ ಕಮ್. ಏನು ಬೇಕು? ಐಸ್ ಕ್ರೀಮ್ ಬೇಕಾ? ತಗೋ. ಇಲ್ಲ ನಾನೇ ಕೊಡ್ತೀನಿ. ಹಾಂ ಹಾಂ. ನನ್ನ ಮಗ ಸೈಡ್ ಗ್ಯಾಪಲ್ಲಿ ಯಾವುದೋ ಒಂದು ಹುಡುಗಿ ನೋಡ್ಕೊಂಡು ವಯಸ್ಸಿ ಆಗ ಕಡೆ ನಿಂದು ಬಿಡ, ನೀನು ಐಸ್ ಕ್ರೀಮ್ ಬಿಡ ಅಂತ ಹೇಳ್ಬಿಟ್ಟು ಆ ಹುಡುಗಿಯಿಂದ ಹೋಯ್ತು. ನನ್ನ ಗೈಸ್ ಈಗಲೇ ಇಂಥ ಬುದ್ಧಿ ಕಲ್ತಾನೆ. ಈ ಬುದ್ಧಿಯೆಲ್ಲ ಎಲ್ಲಿಂದ ಬಂದೈತೆ ಹೇಳಿ ಅವ್ರ ಅಪ್ಪನಿಂದ ಬಂದಿರೋದು. ಈಗಲಿಂದನೇ ಹುಡುಗಿ ಕಾಳಕ್ತಾನೆ ಗೈಸ್. ನೋಡಿ ನನ್ನ ಮಗ ಇಂಥ ಬುದ್ಧಿ ಕಲ್ತಾನೆ. ಅವ್ನು ತಡೆಯೋದೇ ಒಂದು ದೊಡ್ಡ ಕಷ್ಟ ಗೈಸ್. ಬರೀ ಹುಡುಗಿರಿಂದನೇ ಇರ್ತಾನೆ. ಓಕೆ ಗೈಸ್, ಇವತ್ತೊಂದು ದಿನ ನಮ್ಮದು ಮುಗೀತು. ದಿನ ಫಸ್ಟ್ ಡೇ ಊಟಿಲಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಎಲ್ಲ. ನಿಮಗಿದೆಲ್ಲ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗೈಸ್. ಥ್ಯಾಂಕ್ ಯು.